ಏನು ಗೃಹಲಕ್ಷ್ಮಿಗೆ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಯ್ತಾ? ಹೌದು, ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ನಿಮ್ಮ ಅಕೌಂಟ್ಗೆ ಹಣ ಬಂದಿದ್ಯಾ? ಬಂದಿಲ್ವಾ ಅಂದ್ರೆ ಏನ್ ಮಾಡ್ಬೇಕು? ಯಾವಾಗ ಬರುತ್ತೆ? ಈ ದಿನಾಂಕದಿಂದ ನಿಮಗೆ 4,000 ರೂಪಾಯಿ ಹಣ ಬರುತ್ತೆ ವೀಕ್ಷಕರೇ. 30ನೇ ಕಂತು ಹಣ ಜಮೆ ಆಗ್ತಾ ಇದೆ. ಹೌದು, ಎಲ್ಲಾ ಡೀಟೇಲ್ ಆಗಿ ನೋಡೋಣ. ಮತ್ತೊಂದು ಕಡೆಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಸುದ್ದಿ. ಮತ್ತೆ ಇಂಥವರ ರೇಷನ್ ಕಾರ್ಡ್ ಬಂದ್ ಅಂತ ಹೇಳಲಾಗ್ತಾ ಇದೆ. ಹೌದು, ಎಲ್ಲಾ BPL ಕಾರ್ಡ್ ಇದ್ದವರು, AY ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್, ಒಂದು ಕಡೆಗೆ ಹೊಸ ನಿಯಮ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇನ್ನೊಂದು ಕಡೆಗೆ ರಾಜ್ಯದಂತ ಬಸ್ ಸಂಚಾರ ಬಂದ್ ಅಂತ ಹೇಳಲಾಗ್ತಾ ಇತ್ತು. ಹೈಕೋರ್ಟ್ ಕಡೆಯಿಂದ ಈಗಾಗಲೇ ಬಸ್ ಸಂಚಾರಕ್ಕೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಬಸ್ ಸಂಚಾರ ಬಂದ್ ಮಾಡುವಂತಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಈಗ ಸಾರಿಗೆ ನೌಕರರಿಗೆ ಸೂಚನೆ ಕೊಟ್ಟಿದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಬಸ್ ಸಂಚಾರ ಬಂದ್ ಆಗೋದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್, ದೊಡ್ಡ ಬ್ರೇಕಿಂಗ್ ನ್ಯೂಸ್, ಪ್ರಯಾಣಿಕರಿಗೆ ಸೂಪರ್ ಸಿಹಿ ಸುದ್ದಿ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ರಣಭೀಕರ ಕುಂಭದ್ರೋಣ ಮಳೆ ವೀಕ್ಷಕರೇ. ಗುಡುಗು ಮಿಂಚು ಸಹಿತ ಮುಂದಿನ 4 ದಿನಗಳ ಕಾಲ ಈ 10 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ. ಜನರು ಮಳೆ ಬೀಳುವಾಗ ಹೊರಗಡೆ ಬರಲೇಬೇಡಿ, ಅದಕ್ಕಂದ್ರೆ ಗುಡುಗು ಮಿಂಚು ಸಹಿತ ಭರ್ಜರಿ ಮಳೆ ಆಗ್ತಾ ಇದೆ. ಈಗಾಗಲೇ ಈ ಒಂದು ಗುಡುಗು ಮಿಂಚಿಗೆ 6 ಜನರು ಬಲಿಯಾಗಿದ್ದಾರೆ. ಉತ್ತರ ಕರ್ನಾಟಕದ ಭಾಗದಲ್ಲಿ ರಣಭೀಕರ ಮಳೆ ಅಂತ ಹೇಳ್ಬೋದು. ನಿಮ್ಮ ಜಿಲ್ಲೆ ಹೆಸರಿದೆಯಾ? ನೋಡೋಣ ಬನ್ನಿ. ಇನ್ನೊಂದು ಕಡೆಗೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ. ಹೌದು, ಮೊನ್ನೆ ತಾನೇ 3 ರೂಪಾಯಿ ಏರಿಕೆ ಮಾಡಿದ್ರು, ಈಗ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇನ್ನೊಂದು ಕಡೆಗೆ ಬಂಗಾರ ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. 1 ವರ್ಷಗಳ ಕಾಲ ಬಂಗಾರದ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ಜನರಿಗೆ ಕರೆ ಕೊಟ್ಟಿದ್ದು ಏಕೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಇದು ಬಂಗಾರ ಬೆಳ್ಳಿ ಈಗ ತಗೋಬೇಕೋ ಬೇಡವೋ, ಈಗ ಬೆಲೆ ಇಳಿಕೆ ಆಗ್ತಾ ಇದೆ. ಇದು ಗುಡ್ ನ್ಯೂಸ್. ಮುಂದಿನ ಬರೋ ದಿನಗಳಲ್ಲಿ ಮತ್ತೇನಾಗುತ್ತೆ ಎಲ್ಲ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ 29ನೇ ಕಂತು ಹಣ ಜಮೆ ಆಯ್ತಾ? ಫೆಬ್ರವರಿ ತಿಂಗಳದ್ದು ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 30ನೇ ಕಂತು ಹಣ ಬಿಡುಗಡೆ ಆಗಿದೆ. ಹೌದು, ಎಲ್ಲ ರಾಜ್ಯದಂತ ಗೃಹಲಕ್ಷ್ಮಿ ಅಕೌಂಟ್ಗೆ 2,000 ರೂಪಾಯಿ ಇವತ್ತು ಬೆಳಗ್ಗೆಯಿಂದಲೇ ಹಣ ಜಮೆ ಆಗೋದಕ್ಕೆ ಶುರು ಕೂಡ ಆಗಿದೆ ವೀಕ್ಷಕರೇ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 4 ದಿನದ ಒಳಗೆ ಹಣವನ್ನ ಜಮೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದೇ ತರ ಎಲ್ಲರ DBT ಅಕೌಂಟ್ ಅಂದ್ರೆ ಗೃಹಲಕ್ಷ್ಮಿ ಅಕೌಂಟ್ಗೆ DBT ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡುವ ಪ್ರಕ್ರಿಯೆ ಶುರುವಾಗಿದೆ. 30ನೇ ಕಂತು ಹಣ ಬಿಡುಗಡೆ ಆಗಿದೆ ಅಧಿಕೃತವಾಗಿ ಅಂತಾನೂ ಕೂಡ ಇಲ್ಲಿ ಅಪ್ಡೇಟ್ ಇಲ್ಲಿ ಸಿಕ್ಕಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು? ಮೊದಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಕೆಲವೊಬ್ರು ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾರೆ, ಅದು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಮೊದಲಿಗೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ಫೆಬ್ರವರಿ ತಿಂಗಳವರೆಗೂ ಹಣ ಕೊಟ್ಟಿದ್ದೇವೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ್ದು ಕೊಡೋದಿದೆ, ಅದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಇಲ್ಲಿವರೆಗೂ ಸರ್ಕಾರ 29 ಕಂತು ಕೊಟ್ಟಿದ್ದು, ಈಗ 30ನೇ ಕಂತು ಹಣ ಕೂಡ ರಿಲೀಸ್ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ನೋಡಿ, ಈಗಾಗಲೇ ತುಂಬಾ ಜನ ಗೃಹಲಕ್ಷ್ಮಿಯರಿಗೆ ಏನಾಗಿದೆ ಅಂದ್ರೆ 1 ತಿಂಗಳು ಹಣ ಬಂದಿಲ್ಲ, ಕೆಲವರಿಗೆ ಏಪ್ರಿಲ್ ತಿಂಗಳಲ್ಲಿ ಹಣ ಬಂದಿಲ್ಲ, ಅವರಿಗೆ ಈ ತಿಂಗಳು 2 ಕಂತು ಹಣ ಜಮೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಯಾರಿಗೆಲ್ಲ ಹಣ ಜಮೆ ಆಗಿದೆ ಅವರಿಗೆ ಈ ತಿಂಗಳು 1 ಕಂತು ಹಣ ಜಮೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿವರೆಗೂ ಒಟ್ಟು ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 30 ಕಂತು ಹಣ ಜಮೆ ಆದ್ರೆ ಒಟ್ಟು 60,000 ರೂಪಾಯಿ ಹಣವನ್ನ ಜಮೆ ಮಾಡಿದಂತಾಗುತ್ತೆ ಅಂತಾನೂ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಆದ್ರೆ ನಿಮ್ಮ ಅಕೌಂಟ್ಗೆ ಯಾವಾಗ ಹಣ ಬರುತ್ತೆ, ಯಾವ ದಿನಾಂಕದಂದು ಬರುತ್ತೆ ಅಂತ ನೀವು ಕೇಳೋದಾದ್ರೆ ನೋಡಿ ವೀಕ್ಷಕರೇ, ಇದೇ ಒಂದು 22ನೇ ತಾರೀಕಿನ ಒಳಗೆ ನಿಮಗೆ 1 ಕಂತು ಗ್ಯಾರಂಟಿ ಬರುತ್ತೆ. ಒಂದು ವೇಳೆ ಇವತ್ತು ಬಂದಿಲ್ಲ ಅಂದ್ರೂ ಕೂಡ ನಾಳಿನೂ ಬರಲಿಲ್ಲ ಅಂದ್ರೆ ನೋಡಿ, ಇದೇ ಒಂದು ಶನಿವಾರದ ಒಳಗೆ ನಿಮ್ಮ ಅಕೌಂಟ್ಗೆ ಅಂದ್ರೆ ಇಲ್ಲಿ 22, 23ನೇ ತಾರೀಕಿನ ಒಂದು ಅಕೌಂಟ್ಗೆ ಹಣ ಬರುತ್ತೆ 2,000 ರೂಪಾಯಿ. ಮತ್ತೆ ಒಂದು 8-10 ದಿನದ ಗ್ಯಾಪ್ ಅಲ್ಲಿ ಅಂದ್ರೆ 28 ಅಥವಾ 30ನೇ ತಾರೀಕಿನ ಒಳಗೆ ಮತ್ತೊಂದು ಕಂತಿನ ಹಣ ಅಂದ್ರೆ ಏಪ್ರಿಲ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಇದೇ ತಿಂಗಳು ಜಮೆ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಇದೇ ತಿಂಗಳು 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ DBT ಮೂಲಕ ಜಮೆ ಆಗುತ್ತೆ. ಈ ತಿಂಗಳು 30ನೇ ತಾರೀಕಿನವರೆಗೂ ನೀವು ಕಾಯ್ದ್ರೆ ಅಂದ್ರೆ ವೇಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕೂಡ ಹಣ ಬರುತ್ತೆ. ಇನ್ನು ತುಂಬಾ ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇಲ್ಲ, ಎದಕ್ಕಂದ್ರೆ ಆ ಒಂದು ನೀವು ಏನಾದ್ರೂ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, ನಿಮ್ದು BPL ಕಾರ್ಡು ತೆರಿಗೆ ಪಾವತಿ GST ರಿಟರ್ನ್ಸ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾದ್ರೂ BPL ಕಾರ್ಡ್ ರದ್ದಾಗಿದ್ರೆ ಅಂತವರ ಅಕೌಂಟ್ ಕೂಡ ಹಣ ಬರೋದಿಲ್ಲ. ಇನ್ನು ಕೆಲವೊಂದು ಅಕೌಂಟ್ ಇನ್ಆಕ್ಟಿವ್ ಇದೆ, ಆಕ್ಟಿವೇ ಇರಲ್ಲ, ಕೆಲವೊಬ್ರು ಮೃತಪಟ್ಟವ್ರ ಅಕೌಂಟ್ಗೆ ಹಣ ಹೋಗಿದೆ, ಅಂತವರ ಅಕೌಂಟಿನಲ್ಲೂ ಕೂಡ ಸರ್ಕಾರ ಹಣ ವಾಪಸ್ ತಗೊಳಕ್ಕೆ ಈಗಾಗಲೇ ಒಂದು ಸೂಚನೆ ಕೂಡ ಕೊಡಲಾಗಿದೆ. ಒಟ್ಟಾರೆ ಹೇಳೋದಾದ್ರೆ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯ ಈಗ 30ನೇ ಕಂತು ಹಣ ಕೂಡ ಬಿಡುಗಡೆ ಆಗಿರುವಂತದ್ದು. ಈ ಒಂದು ಹಣ ಕೂಡ ನಿಮಗೆ 1 ವಾರದ ಒಳಗೆ ಜಮೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ದಿನೇಶ್ ಗುಳಿಗೌಡ ಸರ್ ಅವರು ಕೂಡ ತಿಳಿಸಿರುವಂತದ್ದು. ಈಗ ಬನ್ನಿ ಮತ್ತೊಂದು ದೊಡ್ಡ ಅಪ್ಡೇಟ್. ನಿಮ್ಮ ಹತ್ತಿರ BPL ಕಾರ್ಡ್ ಇದ್ರೆ, AY ಕಾರ್ಡ್ ಇದ್ರೂ ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಅಕ್ಕಿ ಜೊತೆಗೆ ಈ ಎಲ್ಲಾ ಆಹಾರ
ಸಾಮಗ್ರಿಗಳನ್ನು ಕೂಡ ನಿಮಗೆ ಕೊಡಲಾಗುತ್ತೆ. ಅಕ್ಕಿ ಜೊತೆಗೆ ಯಾವೆಲ್ಲ ಈ ಒಂದು ಕಿಟ್ಗಳಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ಕೂಡ ನೋಡೋಣ. ಮತ್ತೊಂದು ಕಡೆಗೆ 14 ಲಕ್ಷ ಬಿಪಿಎಲ್ ಕಾರ್ಡುಗಳು ಮತ್ತೆ ಬಂದ್ ಆಗ್ತಾ ಇದ್ದಾವೆ. ಹೌದು, ಮುಂದಿನ ತಿಂಗಳಿನಿಂದಲೇ ಹಂತ ಹಂತವಾಗಿ ಮತ್ತೆ 14 ಲಕ್ಷ ಜನರ ಬಿಪಿಎಲ್ ಕಾರ್ಡುಗಳು ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದೆ ಎಂಬ ದೊಡ್ಡ ಒಂದು ಶಾಕಿಂಗ್ ಸುದ್ದಿ ಕೂಡ ಇಲ್ಲಿ ಸಿಕ್ಕಿರುವಂತದ್ದು. ನೋಡಿ, ತುಂಬಾ ಜನ ಇಲ್ಲಿ ಸುಳ್ಳು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿರಬಹುದು. ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾರಲ್ಲ, ಅವರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿಕೊಂಡಿದ್ದಾರೆ. ಶ್ರೀಮಂತರು ಕೂಡ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸರ್ಕಾರಿ ನೌಕರರಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ತುಂಬಾ ಲಕ್ಷಾಂತರ ರೂಪಾಯಿ ಸಂಬಳ ಇದ್ದವರು ಕೂಡ ಬಿಪಿಎಲ್ ಕಾರ್ಡ್ ಅನ್ನ ಪಡೆದುಕೊಂಡು ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ. ಇದೆಲ್ಲ ಕೂಡ ಸರ್ಕಾರ ಪತ್ತೆ ಹಚ್ಚಿದೆ. ಈಗಾಗಲೇ ಎಲ್ಲ ಒಂದು 14 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಈಗ ಇನ್ನೊಂದು ಕಡೆಗೆ ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ ಜೂನ್ ತಿಂಗಳಿಂದ ಪ್ರಾರಂಭವಾಗ್ತಾ ಇದೆ. ಸದ್ಯಕ್ಕೆ ಹೇಳ್ಬೇಕಂದ್ರೆ ಅಕ್ಕಿ ಬದಲಾಗಿ ರಾಗಿ ಕೂಡ ವಿತರಣೆ ಮಾಡಬಹುದು. ಅಂದ್ರೆ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಇದು ಬಿಪಿಎಲ್ ಕಾರ್ಡ್ ಇದ್ದವ್ರಿಗಾಗಿರ್ಬೋದು, ಅಂತ್ಯೋದಯ ಚೀಟಿ ಅಂದ್ರೆ AAY ಕಾರ್ಡ್ ಅಂತ ನಾವೇನ್ ಕರಿತೀವಿ ಅಂತವರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ವೀಕ್ಷಕರೇ, ಒಂದು ಕಡೆಗೆ ಇಂದಿರಾ ಕಿಟ್ ಕೂಡ ಜೂನ್ ತಿಂಗಳಿನಿಂದ ವಿತರಣೆ ಮಾಡ್ತೀವಿ ಅಂತ ಆಹಾರ ಸಚಿವರು KH ಮುನಿಯಪ್ಪ ಸರ್ ಅವರು ಕೂಡ ಒಂದು ಭರವಸೆ, ಒಂದು ಹೇಳಿಕೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸದ್ಯಕ್ಕೆ 8 ಕೆಜಿ ಅಕ್ಕಿ, 2 ಕೆಜಿ ರಾಗಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಿನ ತಿಂಗಳಿನಿಂದ ರಾಜ್ಯ ಸರ್ಕಾರದಿಂದ ಅಕ್ಕಿ ವಿತರಣೆ ಬಂದ್ ಆಗ್ತಾ ಇದೆ. ಅಕ್ಕಿ ಬದಲಾಗಿ ಇಂದಿರಾ ಆಹಾರ ಕಿಟ್ ಅನ್ನ ಕೊಡ್ತಾರೆ. ಇಂದಿರಾ ಆಹಾರ ಕಿಟ್ ಅಲ್ಲಿ ಸೂರ್ಯಕಾಂತಿ ಅಡುಗೆ ಎಣ್ಣೆ ಇರುತ್ತೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದ್ದು, ಮತ್ತೊಂದು ಕಡೆಗೆ ಇಂದಿರಾ ಕಿಟ್ ನಲ್ಲಿ ಹೆಸರು ಕಾಳು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಮೊದಲು. ಆದ್ರೆ ಸದ್ಯಕ್ಕೆ ಹೆಸರು ಕಾಳು ವಿತರಣೆ ಇಲ್ಲ. ಹೆಸರು ಕಾಳಿನ ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಇಂದಿರಾ ಕಿಟ್ ತಗೋತೀರಾ ಅಂದ್ರೆ ನಿಮಗೆ ಎಷ್ಟು ಕೆಜಿ ಕೊಡಬಹುದು ನೋಡಿ. 2.5 ಕೆಜಿ ಇರುತ್ತೆ, 5 ಕೆಜಿ ಇರುತ್ತೆ, 7.5 ಕೆಜಿ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಒಬ್ರು ಇಬ್ರು ಇದ್ರೆ ಅಂತವರಿಗೆ 2.5 ಕೆಜಿ ಇಂದಿರಾ ಕಿಟ್ಟು, 3-4 ಜನ ಇದ್ರೆ ಅಂತವರಿಗೆ 5 ಕೆಜಿ ಇದು, ಅಥವಾ 5ಕ್ಕಿಂತ ಹೆಚ್ಚು ಜನ ನಿಮ್ಮ ಮನೇಲಿ ಇದ್ರೆ 7.5 ಕೆಜಿ ಇಂದಿರಾ ಆಹಾರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಈಗಾಗಲೇ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚುವರಿ ತೊಗರಿ ಬೇಳೆ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡ್ತೀವಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ದಿಢೀರ್ ಅಂತ ಸಾರಿಗೆ ನೌಕರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಹೌದು, ಇದು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಆಗಿದ್ರೆ ಸಾರಿಗೆ ನೌಕರರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನಾಳೆಯಿಂದ ಬಸ್ ಸಂಚಾರ ಎಂದಿನಂತೆ ಆರಂಭವಿರುತ್ತೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಂತ ಸಾರಿಗೆ ನೌಕರರು ಹಮ್ಮಿಕೊಂಡಿದ್ದ ಬೃಹತ್ ಬಸ್ ಮುಷ್ಕರಕ್ಕೆ ಹೈಕೋರ್ಟ್ ತಡೆಯೊಡ್ಡಿದೆ. ನಾಳೆ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡಬಾರದು ಅಂತ ಸಾರಿಗೆ ನೌಕರರ ಸಂಘಟನೆಗಳಿಗೆ ಖಡಕ್ ಸೂಚನೆ ನೀಡಿರುವ ನ್ಯಾಯಾಲಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಹೀಗಾಗಿ 20ನೇ ತಾರೀಕಿನಿಂದ ಏನು ಬಸ್ ಸಂಚಾರ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಇದು ಈಗ ಕ್ಯಾನ್ಸಲ್ ಅಂತಾನೆ ಹೇಳ್ಬಹುದು. ಅಂದ್ರೆ ಆತಂಕದಲ್ಲಿದ್ದ ಸಾರ್ವಜನಿಕರಿಗೂ ಹಾಗೂ ಪ್ರಯಾಣಿಕರಿಗೂ ಕೂಡ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಕರ್ನಾಟಕ ಹೈಕೋರ್ಟ್ ಕಡೆಯಿಂದ. ಇನ್ನು ಬನ್ನಿ ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಭಾರಿ ಮಳೆ ಆಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಭರ್ಜರಿ ಮಳೆ. ಮುಂದಿನ 3 ದಿನಗಳ ಕಾಲ 12 ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. ಗುಡುಗು ಮಿಂಚಿಗೆ 3-4 ಜನ ಬಲಿಯಾಗಿದ್ದಾರೆ. ಹೀಗಾಗಿ ಗುಡುಗು ಮಿಂಚು ಬೀಳುವಾಗ ಜನರು ಸ್ವಲ್ಪ ಹುಷಾರಾಗಿರ್ಬೇಕು. ಮಳೆ ಬೀಳುವಾಗ ಅನಾವಶ್ಯಕವಾಗಿ ಹೊರಗಡೆ ಬರಲೇಬೇಡಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ ವೀಕ್ಷಕರೇ, ಮೊದಲಿಗೆ ಹೇಳ್ಬೇಕಂದ್ರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಭರ್ಜರಿ ಮಳೆ ಆಗುತ್ತೆ, ಗುಡುಗು ಮಿಂಚು ಸಹಿತ ಕರ್ನಾಟಕದಲ್ಲಿ 12 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಟ್ಟಿರುವಂತದ್ದು. ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಮತ್ತು ಕೊಡಗು, ಶಿವಮೊಗ್ಗ ಈ ಜಿಲ್ಲೆಗಳಲ್ಲೂ ಕೂಡ ಭರ್ಜರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಹುಬ್ಬಳ್ಳಿ, ಗದಗ, ಹಾವೇರಿ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಎಚ್ಚರಿಕೆ ನೀಡಲಾಗಿದೆ. ಮತ್ತೆ ಗದಗ, ಹುಬ್ಬಳ್ಳಿಯಲ್ಲೂ ಕೂಡ ಮರಗಳು ಧಾರಾಶಾಹಿ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಉಡುಪಿ, ಚಿಕ್ಕಮಗಳೂರು, ಕೊಡಗುದಲ್ಲೂ ಕೂಡ ಭರ್ಜರಿ ಮಳೆ. ಕರಾವಳಿ ಭಾಗದಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಗುಡುಗು ಮಿಂಚು ಸಹಿತ ಆಲಿಕಲ್ಲು ಮಳೆಯಾಗುವ ಮುನ್ಸೂಚನೆ ಕೊಡಲಾಗಿದೆ. ಇನ್ನು ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ ಮತ್ತು ತುಮಕೂರು ಈ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 2 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತಲೂ ಕೂಡ ಹೇಳಲಾಗಿದೆ. ಜನರು ಗುಡುಗು ಮಿಂಚು ಬೀಳುವಾಗ ಅನವಶ್ಯಕವಾಗಿ ಹೊರಗಡೆ ಬರಲೇಬೇಡಿ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತೆ ಈಗ ಏರಿಕೆ ಮಾಡಲಾಗಿದೆ. ನೋಡಿ, ಮೊನ್ನೆ ತಾನೇ ಬೆಲೆಯಲ್ಲಿ ಏರಿಕೆ ಮಾಡಲಾಗಿತ್ತು 3 ರೂಪಾಯಿ. 103 ರೂಪಾಯಿ ಇದ್ದ ಬೆಲೆ 106 ರೂಪಾಯಿ ಆಗಿತ್ತಲ್ಲ. ಈಗ ಮತ್ತೆ ಪೆಟ್ರೋಲ್ ಬೆಲೆ ಏರಿಕೆ ಮಾಡಲಾಗಿದೆ. ಅಂದ್ರೆ ಒಂದೇ ವಾರದಲ್ಲಿ 2ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದ್ದು ವಾಹನ ಸವಾರರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ನೋಡಿ ವೀಕ್ಷಕರೇ, ಮತ್ತೆ 99 ಪೈಸೆ ಬೆಲೆ ಏರಿಕೆ ಮಾಡಲಾಗಿದೆ. 106.16 ಇದ್ದದ್ದು ಈಗ 107.16 ಆಗಿದೆ. ಅಂದ್ರೆ 107 ರೂಪಾಯಿ ಆಗಿದೆ ಪೆಟ್ರೋಲ್ 1 ಲೀಟರ್ಗೆ. ಅಂದ್ರೆ ನೋಡ್ತಾ ಇದ್ದಂತೆ 4 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಮತ್ತೆ
91 ರೂಪಾಯಿದ ಡೀಸೆಲ್ ಕೂಡ 94 ಪೈಸೆ ಏರಿಕೆ ಮಾಡಲಾಗಿದೆ. ಹೌದು, ಮೊನ್ನೆ ತಾನೇ 3 ರೂಪಾಯಿ ಏರಿಕೆ ಮಾಡಿದ್ರು, ಈಗ ಮತ್ತೆ 94 ಪೈಸೆ ಡೀಸೆಲ್ ಬೆಲೆ ಕೂಡ ಏರಿಕೆ ಮಾಡಿ ಈಗ 1 ಲೀಟರ್ ಡೀಸೆಲ್ ಬೆಲೆ 95 ರೂಪಾಯಿ 4 ಪೈಸೆಗೆ ಏರಿಕೆ ಆಗಿರುವಂತದ್ದು ವೀಕ್ಷಕರೇ. ಮತ್ತೊಂದು ಕಡೆಗೆ ಮುಂದಿನ ಬರೋ ತಿಂಗಳು ಅಂದ್ರೆ 1 ಜೂನ್ ಇಂದ ಬೆಲೆ ಪರಿಷ್ಕರಣೆ ಆದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಆಗಬಹುದು. ಈ ಬಾರಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ 50 ರೂಪಾಯಿ ಏರಿಕೆ ಆಗೋ ನಿರೀಕ್ಷೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ಮೊನ್ನೆ ತಾನೇ CNG ಗ್ಯಾಸ್ ದರವು ಕೂಡ 1 ರೂಪಾಯಿ ಏರಿಕೆ ಮಾಡಲಾಗಿತ್ತು. ನೋಡಿ, ಮೊನ್ನೆ ತಾನೇ ನರೇಂದ್ರ ಮೋದಿಜಿ ಅವರು ಆ ಬಂಗಾರವನ್ನ 1 ವರ್ಷಗಳ ಕಾಲ ಅನಾವಶ್ಯಕವಾಗಿ ಖರೀದಿ ಮಾಡಬೇಡಿ ಅಂತ ಒಂದು ಸಲಹೆ ಕೊಟ್ಟಿದ್ರು. ಆದಷ್ಟು ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮನೆಯಿಂದಲೇ ಕೆಲಸ ಮಾಡಬೇಕು, ಶಾಲೆಗಳನ್ನು ಕೂಡ ಮತ್ತೆ ಆನ್ಲೈನ್ ಮಾಡಬೇಕು, ಕೊರೋನಾ ಮಾದರಿಯಂತೆ ಮತ್ತೊಮ್ಮೆ ಜನಜೀವನ ಶುರು ಆಗ್ಬಹುದು ಅಂತಾನೂ ಕೂಡ ಒಂದು ಸಲಹೆ ಕೊಡಲಾಗಿತ್ತು. ಅದೇ ತರ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಆಮದು ಸುಂಕ 15% ಏರಿಕೆ ಮಾಡಿದ್ರು, ಆದ್ರೆ ಈಗ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಮತ್ತೆ ಬಂಗಾರದ ಬೆಲೆ ಭಾರಿ ಇಳಿಕೆ ಆಗಿರುವಂತದ್ದು ವೀಕ್ಷಕರೇ. ಮೊದಲಿಗೆ 1 ಕೆಜಿ ಬೆಳ್ಳಿ ಬೆಲೆ ಈಗ ಮತ್ತೆ 2,85,000 ರೂಪಾಯಿ ಆಗಿದೆ. ನೋಡಿ, ಮೊನ್ನೆ 3,10,000 ರೂಪಾಯಿ ಇತ್ತಲ್ಲ, ಈಗ 2,85,000 ರೂಪಾಯಿ. ನಿನ್ನೆ 2,90,000 ರೂಪಾಯಿ ಇತ್ತು 1 ಕೆಜಿಗೆ, ಆದ್ರೆ ಈಗ ಇಳಿಕೆ ಆಗಿದೆ. ಒಂದು ಕಡೆಗೆ ಗುಡ್ ನ್ಯೂಸ್, 5,000 ರೂಪಾಯಿ ಕೆಜಿ ಮೇಲೆ ಮತ್ತೆ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಬಂಗಾರದ ಬೆಲೆ 1,57,000 ರೂಪಾಯಿ ಆಗಿದೆ. 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡಿ, ಮೊನ್ನೆ ಇದ್ರದ್ದು ಬೆಲೆ 1,61,000 ರೂಪಾಯಿದದ್ದು ಈಗ ಮತ್ತೆ ಸ್ವಲ್ಪರ ಮಟ್ಟಿಗೆ ಇಳಿಕೆ ಕಂಡಿರುವಂತದ್ದು. ಆಮದು ಸುಂಕ ಏರಿಕೆ ಮಾಡಿದ ಬೆನ್ನಲ್ಲೇ 1,52,000ರಿಂದ ದಿಢೀರ್ ಅಂತ 1,62,000 ರೂಪಾಯಿ ತನಕ ಹೋಗಿತ್ತು ಬೆಲೆ. ಈಗ ಮತ್ತೆ 1,56,000 1,57,000 ರೂಪಾಯಿ ಅಂತ ಹೋಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ.